ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಡಾಕ್ಟರ್ ಶಿರೀಷಾ ಅಂತ. ನಾವು ವರ್ಕ್ ಮಾಡ್ತಿರೋದು ಆಡಿಂಗ್ ಲೈಫ್ ಡಯಾಗ್ನೋಸ್ಟಿಕ್ಸಲ್ಲಿ. ಅದು ಶ್ರೀನಿವಾಸ್ಪುರದಲ್ಲಿದೆ, ಉತ್ರಳ್ಳಿ ಮೇನ್ ರೋಡ್. ವಿ ಓಪನ್ ಫ್ರಮ್ ಮಾರ್ನಿಂಗ್ 7 AM ಈವ್ನಿಂಗ್ 7 PM ವರೆಗೂ ಓಪನ್ ಇರ್ತೀವಿ ನಾವು. ಡಾಕ್ಟರ್ ಅವೈಲಬಲ್ ಇರ್ತಾರೆ ಯಾವಾಗಲೂ. ನಾನು ಇಲ್ಲಿ ವರ್ಕ್ ಮಾಡ್ತಿದ್ದೀನಿ, 10 to 1 ವರ್ಕ್ ಮಾಡ್ತೀನಿ ನಾನು ಮಾರ್ನಿಂಗ್. ಈವ್ನಿಂಗ್ ಅಪಾಯಿಂಟ್ಮೆಂಟ್ ಬೇಸಿಸಲ್ಲಿ ಮತ್ತು ವಾಕಿನ್ಸು ತಗೋತೀವಿ. ಇಲ್ಲಿ ನಮಗೆ ಸರ್ವಿಸಸ್ ECG, ಎಕೋ, TMT, ಲ್ಯಾಬ್, ಫಾರ್ಮಸಿ, ಎಕ್ಸ್ರೇ, OPD ಎಲ್ಲನೂ ಇದೆ. ರೀಸನಬಲ್ ಪ್ರೈಸಸಲ್ಲಿದೆ. ಎಲ್ಲರೂ ಬಂದು ವಿಸಿಟ್ ಮಾಡಿ ನೋಡಿ. ಮೊನ್ನೆ ಕ್ಯಾಂಪ್ ಸಹ ಮಾಡಿದ್ವಿ. ನಮ್ಮ ಡೈರೆಕ್ಟರ್ಸ್ ಮುರಾರಿ ದಿನೇಶ್ ರಾಜನ್ ಸರ್ ಅವರ ಅಮ್ಮನ ನೆನಪಿನಲ್ಲಿ ಒಂದು ಕ್ಯಾಂಪ್ ಸಹ ಅರೇಂಜ್ ಮಾಡಿದ್ವಿ ನಾವು. ಎಲ್ಲ ರೀಸನಬಲ್ ಪ್ರೈಸಸಲ್ಲಿ ಸಿಗುತ್ತೆ ನಿಮಗೆ. ಲ್ಯಾಬು ಅಷ್ಟೇ, ಪ್ಯಾಕೇಜಸ್ ಸಹ ಇಟ್ಟಿದ್ದೀವಿ ನಾವು. ಸೊ ಎಲ್ಲ ಬಂದು ವಿಸಿಟ್ ಮಾಡಿ ನೋಡಿ ಒಂದು ಸ್ವಲ್ಪ. ಸರಿ ಮೇಡಮ್, ಬೇರೆ ಲ್ಯಾಬ್ಗಳು ಇದೇ ಥರ ಸುಮಾರು ಲ್ಯಾಬ್ಗಳಿದೆ ಬೆಂಗಳೂರಲ್ಲಿ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಯಾಕೆ ನಿಮ್ಮ ಲ್ಯಾಬ್ಗೆ ಬರಬೇಕಂತ ಏನು ವಿಶೇಷತೆ ಇದೆ? ಸರ್, ನಮ್ಮ ಲ್ಯಾಬಲ್ಲಿ ನಾವೆಲ್ಲ ರೀಸನಬಲ್ ಪ್ರೈಸಸ್ಸೇ ಇಟ್ಟಿದ್ದೀವಿ ಸರ್. ಇನ್ನೂ ಪ್ರೈಸಸ್ ಹೈಕ್ ಮಾಡಿಲ್ಲ ನಾವು. ಎಲ್ಲನೂ ರೀಸನಬಲ್ ಪ್ರೈಸಸ್ಸಲ್ಲೇ ಇದೆ. ಆ್ಯಂಡ್ ನಾವು ತುಂಬ ಪ್ಯಾಕೇಜಸ್ ಸಹ ಕೊಟ್ಟಿದ್ದೀವಿ. ನೀವು ನೋಡ್ಬೋದು ಅಲ್ಲಿ ಪ್ಯಾಕೇಜಸ್ 2 ಪ್ಯಾಕೇಜು ಇಟ್ಟಿದ್ದೀವಿ. ಅದು ನೀವು ನೋಡಿದ್ರೆ ಎಷ್ಟೊಂದು ಲ್ಯಾಬ್ಸಲ್ಲಿ ನಿಮ್ಗೆ ಆ ಪ್ರೈಸಸಲ್ಲಿ ಸಿಗೋದಿಲ್ಲ. ನಿಮಗೆ ಆ ಪ್ರೈಸಲ್ಲಿ ನಿಮಗೆ ಸಿಗೋದಿಲ್ಲ. ಆ ವೈಟಮಿನ್ ಪ್ರೊಫೈಲೇ ನಿಮಗೆ ಅರೌಂಡ್ 1500 ಆಗುತ್ತೆ. ಓನ್ಲಿ ಆ ವೈಟಮಿನ್ ಪ್ರೊಫೈಲೇ ನಿಮಗೆ 1500 ಆಗುತ್ತೆ. ಬಟ್ ನಾವು ಇನ್ಕ್ಲೂಡಿಂಗ್ ದಟ್ ನಾವು ಅಷ್ಟು ಟೆಸ್ಟ್ ಎಲ್ಲ ಇನ್ಕ್ಲೂಡ್ ಮಾಡಿ 2 ಪ್ಯಾಕೇಜ್ ಇಟ್ಟಿದ್ದೀವಿ. ಒಂದು 2200 ಆಗುತ್ತೆ, ಇನ್ನೊಂದು 2499 ಸಿಗುತ್ತೆ ನಿಮಗೆ. ಸೊ ತುಂಬ ರೀಸನಬಲ್ ಪ್ರೈಸಸ್ ಇದೆ. ಇದು ಎಲ್ಲರೂ ಅಫೋರ್ಡಬಲ್ ಆಗಿ ಎಲ್ಲರೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಅದು ನಿಮ್ಗೆ 6 ಮಂತ್ಸ್ ಒಂದ್ಸಲ ಟೆಸ್ಟ್ ಮಾಡಿಸೋದಕ್ಕೆ ಹೇಳೇ ಇರ್ತಾರೆ. ಯೂಶಲಿ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತೀವಿ ನಾವು 6 ಮಂತ್ಸ್ ಒಂದ್ಸಲ ಮಾಡಿಸಿವು ಅಂತ. ಸೊ ನಿಮಗೆ ಅದು ರೀಸನಬಲ್ ಆಗಿ ಸಿಗುತ್ತೆ ಅಲ್ವಾ ಎಲ್ಲರಿಗೂ. ಇದು ಬಿಟ್ಟು ಬೇರೆ ಏನೇನು ಫೆಸಿಲಿಟೀಸ್ ಇದೆ ಮೇಡಮ್? ಸರ್, ನಮಗೆ ಲ್ಯಾಬ್ಸ್ ಬಿಟ್ಟು ಎಕ್ಸ್ರೇ ಇದೆ, ECG ಇದೆ, ಎಕೋ ಇದೆ. ಇದು ಎಲ್ಲ ಸರ್ವಿಸಸ್ಸು ಮಾರ್ನಿಂಗ್ 7 AM to ಈವ್ನಿಂಗ್ 7 PM ವರೆಗೂ ಇರುತ್ತೆ. ಅಪಾಯಿಂಟ್ಮೆಂಟ್ಸು ತೊಗೊಂಡು ಬರ್ಬೋದು, ಏನಾದರೂ ವಾಕಿನ್ಸು ಬರ್ಬೋದು. ಆ್ಯಂಡ್ ನಮಗೆ ಫಾರ್ಮಸಿ ಇದೆ ಇಲ್ಲಿ, USG ಸ್ಕ್ಯಾನ್ ಇದೆ, TMT ಇದೆ. ಸೊ ಎಲ್ಲ ಸರ್ವಿಸಸ್ಸು ಅವೈಲಬಲ್ ಇದೆ. ಮೇಡಮ್, ಒಂದು ವೇಳೆ ಇಲ್ಲಿ ತೀರಾ ಬಡಸ್ಥಾನದಲ್ಲಿದ್ದು ಅವ್ರಿಗೆ ದುಡ್ಡೇ ಕಟ್ಟೋಕ್ಕಾಗದೇ ಇರೋರು, ಅಂಥ ಪರಿಸ್ಥಿತಿಯಲ್ಲಿ ಸಾಯೋ ಪರಿಸ್ಥಿತಿಯಲ್ಲಿ ಇರೋ ಡಯಾಗ್ನೋಸ್ಟಿಕ್ ಆಗಿ ನಿಮ್ಮ ಹತ್ರ ಬಂದರೆ ನಿಮ್ಮ ಡಯಾಗ್ನಿಸ್ ಸೆಂಟರಿಂದ ಅವ್ರಿಗೇನು ಹೆಲ್ಪ್ ಆಗೋದು ಮೇಡಮ್? ಸರ್, ನಮಗೂ ಅರ್ಥ ಆಗುತ್ತೆ. ನಾವು ಆನ್ ಎ ಮಂತ್ಲಿ ಬೇಸಿಸ್ ಓಲ್ಡ್ ಏಜ್ ಹೋಮಲ್ಲೆಲ್ಲ ಕ್ಯಾಂಪ್ಸ್ ಎಲ್ಲ ಮಾಡ್ತಿರ್ತೀವಿ. ಒಂದು ವೇಳೆ ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು ಅಥವಾ ಬಡವರು ಅಫೋರ್ಡ್ ಮಾಡೋಕ್ಕಾಗದೆ ಬಂದರೆ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಕೇಸಸ್ ಜೆನ್ಯೂನ್ ಇದ್ದರೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ ಸರ್. ಖಂಡಿತವಾಗ್ಲೂ ಡಿಸ್ಕೌಂಟ್ ಕೊಡ್ತೀವಿ. ಖಂಡಿತವಾಗ್ಲೂ ಎಲ್ಲ ರೀಸನಬಲ್ ಪ್ರೈಸಲ್ಲೇ ಮಾಡಿಕೊಡ್ತೀವಿ ಸರ್. ಎಲ್ಲ ಚೆಕಪ್ ಮಾಡ್ಸೋದಕ್ಕೆ ಬಂದಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ಚೆಕಪ್ ಮಾಡ್ತಾರೆ. ಬೇರೆ ನರ್ಸಿಂಗ್ ಹೋಮ್ಗೂ ಇದಕ್ಕೂ ಹೋಲಿಸಿದ್ರೆ ಇಲ್ಲಿ ಭಾಳ ರೀಸನಬಲ್ ಆಗಿದೆ. ಒಳ್ಳೆ ಚೆನ್ನಾಗೂ ರಿಸಲ್ಟ್ ಕೊಡ್ತಾರೆ. ಸುಮಾರು ಕಡೆ ಸಿಕ್ಕಾಪಟ್ಟೆ ಚಾರ್ಜ್ಗಳು ಮಾಡ್ತಾರೆ. ಇಲ್ಲಿ ರೀಸನಬಲ್ ಆಗಿದೆ. ನಮಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನಾವು ಇಲ್ಲೇ ಯಾವಾಗಲೂ ತೋರಿಸ್ತೀವಿ. ದಯವಿಟ್ಟು ತಾವ್ಯಾರು ಇದ್ದರೆ ಇಲ್ಲಿ ಬಂದು ತೋರಿಸ್ಕೋಬೋದು. ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಒಳ್ಳೆ ಲ್ಯಾಬ್ ಇದೆ, ಎಲ್ಲ ಥರದಲ್ಲೂ ಅನುಕೂಲ ಇದೆ. ಅಲ್ಲ, ನೀವು ಸಾಕಷ್ಟು ಬೇರೆ ಬೇರೆ ಡಯಾಗ್ನಿಸ್ ಸೆಂಟರ್ಗೆಲ್ಲ ಹೋಗಿದ್ದೀರಾ. ಆ ಡಯಾಗ್ನಿಸ್ ಸೆಂಟರ್ಗೂ ಈ ಡಯಾಗ್ನಿಸ್ ಸೆಂಟರ್ಗೂ ಏನು ಸರ್ ವ್ಯತ್ಯಾಸ ಇದೆ? ಈಗ ಬೇರೆ ಡಯಾಗ್ನೋಸ್ಟಿಕ್ನಲ್ಲಿ ₹1000, ₹5,000, ₹6,000, ₹10,000, ₹20,000 ತನಕ ಕಿತ್ಕೊಳ್ತಾರೆ. ಇಲ್ಲೆಲ್ಲ ರೀಸನಬಲ್. ಎಲ್ಲ ನಮ್ಗೆ ₹5,000, ₹3,000, ₹2,000 ಆಗ್ಬಿಡುತ್ತೆ. ಎಲ್ಲ ಕಡಿಮೆ ಇದರಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇಲ್ಲಿ ಲ್ಯಾಬ್ನಲ್ಲಿ ನಮಗೆ ಅಷ್ಟೊಂದು ನಮಗೆ ತೊಂದರೆ ಆಗಲಿಲ್ಲ. ನಮಗೆ ರೀಸನಬಲ್ ಆಗಿದೆ. ನಮಗೆ ಆರೋಗ್ಯನೂ ಎಲ್ಲ ರಿಸಲ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು.